ಎಲ್ಲರೂ ಹೇಳ್ತಿರ್ತಾರೆ ನಾನು ಅವನ ಲೈಫಿಗೆ ಬಂದಿದ್ದು ಅವನಿಗೆ ಅದೃಷ್ಟ ಅಂತ. ಅದೆಷ್ಟು ಮಟ್ಟಿಗೆ ನಿಜನೋ ನನಗೆ ಗೊತ್ತಿಲ್ಲ. ಆದರೆ ಅವನು ನನ್ನ ಲೈಫಿಗೆ ಬಂದಿದ್ದು ನನಗೆ ತುಂಬ ಅದೃಷ್ಟ. ಅದೇನು ಕೆಮಿಸ್ಟ್ರಿ ಇದೆಯೋ ನನಗೂ ಅವನಿಗೂ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಂದು ಅವನದು ಏಳೇಳು ಜನ್ಮದ ಅನುಬಂಧ ಅಂತ ಅನಿಸುತ್ತೆ. ಏನು ಗುರು, ಏನೇನು ಆಗ್ತಿದೆಯಲ್ಲ. ಅಲ್ಲ, ಒಂದು ಹುಡುಗಿಗೋಸ್ಕರ ಯಾಕೆ ಸಾಯ್ತೀರಿ ಅಂತ ಸಿಕ್ಕ ಅವ್ರಿಗೆಲ್ಲ ಅಡ್ವೈಸ್ ಮಾಡ್ತಿದ್ದೆ. ಸಿಕ್ಕಾಕೊಂಡ ಮೇಲೆ ಗೊತ್ತಾಗ್ತಿದೆ ಅದ್ರ ಫೀಲಿಂಗ್ ಹೇಗಿರುತ್ತೆ ಅಂತ. ಬೇತಾಳ, ಎಲ್ಲಿ ತಂದು ನಿಲ್ಸಿದ್ಯಾ ನನ್ನನ್ನು? ಆ ಕಣೆ, ನಾನೊಬ್ಬ ಹುಚ್ಚ. ಏನೋ ಹೇಳ್ಬಿಟ್ಟೆ ಅಗ್ರಿಮೆಂಟ್ ಸೈನ್ ಮಾಡುವಂತ. ಒಂದು ಕಪಾಲಕ್ಕೆ ಬಾರಿಸಿ ಮಾಡಲ್ಲ ಹೋಗು ಅಂದಿದ್ರೆ ನನಗೇನು ಏನು ಮಾಡೋಕ್ಕಾಗ್ತಿತ್ತು? ಏನೋ ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಿರ್ತಿದ್ದಪ್ಪ. ಈಗ ನೋಡು, ನೀನು ಬಿಟ್ಟು ಹೋದ್ಮೇಲೆ ನಾನಾಗೆ ಅಲ್ಲ. ಲವ್ ಅಂದರೆ ಇದೇನಾ? ಅಪ್ಪನಿಗೆ ಚಾಲೆಂಜ್ ಮಾಡಿದಳು ಇವಳು. ಗೆಲ್ತೀನೋ ಇಲ್ವೋ ಅಂತ ಎಲ್ರಿಗೂ ಅನುಮಾನ ಇದೆ. ಆದರೂ ಈ ಮದುವೆ ನಡೆಯುತ್ತೆ ಅಂತ ಆತ್ಮವಿಶ್ವಾಸ ಎಲ್ರಿಗೂ. ಆದರೆ ನನಗೆ ಚೆನ್ನಾಗಿ ಗೊತ್ತು, ನನ್ನ ಗುಂಡ ಬರ್ತಾನೆ. ನನ್ನ ಗುಂಡ ಬಂದೇ ಬರ್ತಾನೆ. ಈಗಲೂ ಒಂದೇ ಒಂದು ಅವಕಾಶ ಸಿಕ್ಕರೆ ಸಾಕಣೆ. ನೀನು ಮುಂದೆ ಬಂದು ಹಾಗೆ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ. ಆದರೆ ಏನು ಮಾಡಲಿ, ನನಗೆ ಕೊಟ್ಟಿರೋ ಮಾತು ನನಗೆ ಕಟ್ಟಾಗ್ತಿದೆ. ಅಪ್ಪ ದೇವ್ರೆ, ನಿನ್ನ ಮೇಲಿರೋ ಭಕ್ತಿಯಿಂದ, ನನ್ನ ಪ್ರೀತಿ ಮೇಲಿರೋ ನಂಬಿಕೆಯಿಂದ ನನ್ನ ಜೀವನದಲ್ಲಿ ಒಂದು ದೊಡ್ಡ ಸವಾಲನ್ನ ಸ್ವೀಕಾರ ಮಾಡಿದ್ದೀನಿ. ಇದರಲ್ಲಿ ನನ್ನ ಗೆಲ್ಸು, ಇಲ್ವಾ ಸಾಯಿಸು. ಬಿಡ್ತು ಅನ್ನು. ಅದೇನು ಪ್ರಾರ್ಥನೆ ಅಂತ ಮಾಡ್ತಾ ಇದೆಯೋ. ಆ ಉಮಾಮಹೇಶ್ವರನ ಪರವಾಗಿ ಈ ವೇದಾವತಿ ಹೇಳ್ತಾ ಇದ್ದೀನಿ, ಕೇಳು. ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ, ಎಲ್ಲ ನೀನು ಅನ್ಕೊಂಡಾಗೇ ನಡೆಯುತ್ತೆ. ಆ ಬೇಕೂಫ ವಿಕ್ರಮು ಮನಸ್ಸು ಬದಲಾಯಿಸ್ಕೊಂಡು ನಿನ್ನ ಹತ್ರ ಬಂದೇ ಬರ್ತಾನೆ. ಹೌದು ಅಜ್ಜಿ, ನನಗೆ 100% ಕಾನ್ಫಿಡೆನ್ಸ್ ಇದೆ. ಆದರೆ ಯಾಕೋ ಒಂಥರ ಟೆನ್ಷನ್ ಆಗ್ತಿದೆ ಅಜ್ಜಿ. ಏನು ಟೆನ್ಷನ್ ಇಲ್ಲ, ಪೆನ್ಷನ್ ಇಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಅಜ್ಜಿ, ನೋಡು ವೇದ, ನೀನು ವಿಕ್ರಮು ಆದರ್ಶ ದಂಪತಿಗಳಾಗಿ 2 ಮುದ್ದಾದ ಮಕ್ಕಳಿಗೆ ತಂದೆ ತಾಯಿಯಾಗಿ ಬದುಕ್ತೀರ. ಇದು ಈ ವೇದಾವತಿ ಗ್ಯಾರಂಟಿ. ಅಯ್ಯೋ ಥ್ಯಾಂಕ್ ಯು ಅಜ್ಜಿ. ತರುವುದು ಇನ್ನು ದೇವಸ್ಥಾನದಲ್ಲಿ ತಮಾಷೆ ನೋಡಿದೆ. ಆಯ್ತು. ರೀತು, ಅದೇನೋ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳ್ದಿಲ್ಲ, ಏನಾಯ್ತು? ಅಕ್ಕ, ಆ ವಿಕ್ರಮ್ನ ಎಲ್ಲ ಕಡೆಯಿಂದನೂ ಚೆಕ್ಮೇಟ್ ಮಾಡಿದ್ದೀನಿ. ಮತ್ತೆ ಇಷ್ಟೊಂದು ಕಾನ್ಫಿಡೆನ್ಸ್ ಹೇಗೋ ಇವ್ರಿಗೆ? ಅದರಲ್ಲೂ ಆ ಅಜ್ಜಿ ಬೇರೆ ಬೇಕು ಅಂತಲೇ ಟಾರ್ಗೆಟ್ ಮಾಡಿ ಮಾತಾಡೋ ಹಾಗಿದೆ. ನನಗೆ ಬರ್ತಿರೋ ಕೋಪಕ್ಕೆ ಆ ಮುದುಕಿ ಕಥೆ ಸಿಕ್ಬಿಡೋಣ ಅನ್ಸುತ್ತೆ. ಮದುವೆ ಸಮಯದಲ್ಲಿ ಮನೇಲಿ ಹೆಣ ಬಿಡೋದು ಬೇಡ ಅಂತ ಸುಮ್ಮನೆ ಇದ್ದೀನಿ. ಮಿಟ್ಟಿಂಗ್ ಮಾತಾಡೋ. ನಿಮ್ಮ ಭಾವ ಏನಾದರೂ ಕೇಳಿಸ್ಕೊಂಡ್ರೆ ಅಷ್ಟೇ ಕತೆ. ಅವ್ರಿಗೆ ಅವ್ರ ಅಜ್ಜಿ ಅಂದರೆ ಪಂಚ ಪ್ರಾಣ. ಇನ್ನು ಸ್ವಲ್ಪ ಹೊತ್ತು ಅಷ್ಟೆ, ನಾವೇ ನಮ್ಮ ಮುದುಕಿನ ಸಾಯಿಸೋದು ಬೇಡ. ನಾನು ವೇದ ಕುತ್ತಿಗೆಗೆ ತಾಳಿ ಕಟ್ಟಿದ ತಕ್ಷಣ ಆ ಮುದುಕಿ ಹಾರ್ಟ್ ಅಟ್ಯಾಕ್ ಬಂದೇ ಸತ್ತೋಗ್ತಾಳೆ. ಅಯ್ಯೋ, ಅದೆಲ್ಲ ಬೇಡ ಪ್ರೀತು, ಅಪ್ಶಕನ ಅನ್ಸ್ಕೊಂಡ್ಬಿಡುತ್ತೆ. ಅಕ್ಕ, ವರ್ಷ ಕಳೆದ ಮಗು ಹುಟ್ಟಿದ ಮೇಲೆ ವೇದವತಿನೇ ಮಗು ರೂಪದಲ್ಲಿ ವಾಪಸ್ ಬಂದರು ಅಂತ ಕತೆ ಕಟ್ಟಿದ್ರಾಯ್ತು ಬಿಡು. ಸರಿ ಸರಿ, ಎಲ್ಲ ನೀನು ಅಂದ್ಕೊಂಡಾಗೆ ಆಗಲಿ ಬಿಡು. 200% ನಾನು ಅಂದ್ಕೊಂಡಾಗೆ ಆಗೋದು. ನೋಡ್ತಾ ಇರು, ಈ ಡ್ರಾಮಾ ಹೇಗೆಲ್ಲ ಟ್ವಿಸ್ಟು ಟರ್ನ್ಸು ತಗೊಂಡು ನನ್ನನ್ನು ಗೆಲ್ಸುತ್ತೆ ಅಂತ. ಓಕೆ, ನಾನು ಹೋಗಿ ವೇದನ ರೆಡಿ ಮಾಡಿ ಕರ್ಕೊಂಡು ಬರ್ತೀನಿ.
ಅಕ್ಕ, ದೇವತೆ ದೇವತೆ ಥರ ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಬಾ ನನ್ನ ವೇದನ್ನ. ಓಕೆ, ಡನ್. ನಾನು ಎಷ್ಟೇ ಕಾನ್ಫಿಡೆನ್ಸಿಂದ ಇದ್ದರೂ ಈ ಅಜ್ಜಿ ಮತ್ತು ವೇದ ನನಗೆಲ್ಲೋ ಒಂದು ಸ್ವಲ್ಪ ಡೌಟ್ ಬರ್ಸ್ತಿದ್ದಾರಲ್ಲ. ನೋನು ಎಲ್ಲೂ ಎಡ್ವರ್ಟ್ ಆಗಂಗಿಲ್ಲ. ಈ ಸಲ ವೇದ ನನ್ನಿಂದ ಮಿಸ್ ಆಗೋ ಹಾಗೇ ಇಲ್ಲ. ಇನ್ನು ಎಷ್ಟೊತ್ತಮ್ಮ? ಇನ್ನೊಂದು 10 ನಿಮಿಷ ಆಗುತ್ತೆ. ಎಲ್ಲ ಒಡವೆ ಎಲ್ಲ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಬೇಕು. ನನ್ನ ಮಗಳು ದೇವತೆ ಕಂಡಂಗೆ ಕಾಣಬೇಕು. ಅತ್ತೆ, ಪ್ರೀತು ಕೂಡ ಇದೇ ಮಾತನ್ನ ಹೇಳ್ದ ಗೊತ್ತಾ? ನಾನು ಅದನ್ನೇ ಹೇಳಿದೆ, ಈ ದೇವತೆನ ವಿಕ್ರಮ್ ನೋಡಿದ ಕೂಡಲೇ ನೀರಾಗ್ಬಿಡ್ತಾನೆ ಅಂತ. ಏನತ್ತೆ ನೀವು ಮದುವೆ ಆಗೋ ಹುಡುಗಿ ಮುಂದೆ ಈ ರೀತಿ ಎಲ್ಲ ಅಪಶಕ್ನ ಮಾತಾಡ್ತೀರಾ? ಅಪ್ಚಗ್ನದ ಮಾತಾ? ಲೇ ಅಂಬುಜ, ಏನೇನು ಮಾತಿನ ಅರ್ಥ? ಪ್ರೀತಮ್ ಇವಳ ಕೊರಳಿಗೆ ತಾಳಿ ಕಟ್ತಾನೆ, ಇದನ್ನ ಯಾರ ಕೈಯಿಂದಲೂ ತಪ್ಸಕ್ ಸಾಧ್ಯ ಇಲ್ಲ ಅಂತ ಅರ್ಥ. ಅಜ್ಜಿ, ಅಮ್ಮ ಇನ್ನೂ ಭ್ರಮೆಯಿಂದ ಹೊರಗಡೆ ಬಂದಿಲ್ಲ ಅನ್ಸುತ್ತೆ. ಕರೆಕ್ಟ್ ವೇದ, ಇವ್ರಿಗೆಲ್ಲ ಏನೋ ಮೆಟ್ಕೊಂಡ್ಬಿಟ್ಟಿದೆ. ಅದಕ್ಕೆ ಒಬ್ರೊಬ್ರು ಒಂದೊಂದ್ ಥರ ಆಡ್ತಾರೆ. ಅದ್ ಸರಿ, ನಮ್ ಸತ್ಯಮೂರ್ತಿ ಏನ್ ಮಾಡ್ತಿದ್ದಾನೆ? ಕೂದಲು ಕರ್ಕೊಂಡು ಊರೆಲ್ಲ ಓಡಾಡ್ತಿದ್ದಾನ? ಅತ್ತೆ, ಅವರು ನಿಮ್ಮ ಮಗ ಮಾಜಿ ನ್ಯಾಯಮೂರ್ತಿಗಳು. ಮಾಜಿ ಆಗಿರೋದಕ್ಕೆ ಅವನ್ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಅಜ್ಜಿ, ಅವ್ರು ಮಾಜಿ ಆಗಿರೋದೇ ಆ ರೌಡಿಗೋಸ್ಕರ ಗೊತ್ತಾ? ಯಾಕೆ ಉಳಿಸ್ತಾ? ಭಗವಂತ ಆ ತರ ಒಂದು ಪರಿಸ್ಥಿತಿ ಯಾಕೆ ತಂದ? ವಿಕ್ರಮ್ನ ಅವನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ಅದು ನಮ್ ಸತ್ಯನ್ಗೆ ಅರ್ಥ ಆಯ್ತಾ? ಇಲ್ಲ. ಅದಕ್ಕೆ ಮದುವೆ ರೂಪದಲ್ಲಿ ಇನ್ನೊಂದು ಪರಿಸ್ಥಿತಿ ತಂದಿಟ್ಟಿದ್ದಾನೆ. ಈ ಸಲ ನನ್ನ ಮಗನಿಗೆ ಜ್ಞಾನೋದಯ ಆಗುತ್ತೆ ಬಿಡು. ಆದರೆ ನಿಮ್ಮನ್ನ ಹೇಗೆ ಸರಿ ಮಾಡಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ನೀನು ಒಂದ್ ಕಡೆ ಓಡಾಡು, ನನ್ನ ಸೊಸೆ ಇನ್ನೊಂದ್ ಕಡೆ ಓಡಾಡ್ಲಿ. ಆ ಕರ್ಮನೆಲ್ಲ ನಾನು ನೋಡ್ಬೇಕು. ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ನನಗೆ. ವೇದ, ನಿನಗೆ ಪರಿಚಯ ಇರೋ ಯಾರಾದರೂ ಸೈಕಾಟ್ರಿಸ್ಟ್ ಇದ್ದಾರಾ? ಬೇಕಾದಷ್ಟು ಜನ ಇದ್ದಾರೆ ಅಜ್ಜಿ. ಯಾವುದಕ್ಕೂ ಅವ್ರ ನಂಬರ್ನ ನನ್ಗೆ ವಾಟ್ಸಪ್ ಮಾಡು. ಈ ಮನೆಯವರಿಗೆ ಅಂತಾನೆ ಒಂದು ವಾರ್ಡ್ನ ನಾನು ರಿಸರ್ವ್ ಮಾಡ್ತೀನಿ. ಈ ಬಂಡಾಯ ಬಡಾಯ ಎಲ್ಲ ಇನ್ನು ಕೆಲವೇ ಗಂಟೆಗಳಲ್ಲಿ ಮೂಟೆ ಕಟ್ಕೊಂಡು ಹೋಗುತ್ತೆ ಅತ್ತೆ. ಆಗ ಸೈಕ್ಯಾಟ್ರಿಸ್ಟ್ ಹತ್ರ ಯಾರು ಹೋಗ್ಬೇಕಾಗಿ ಬರುತ್ತೆ ನೋಡೋಣ. ವೇದ, ಇವರು ಸ್ಪೀಡ್ ನೋಡಿದರೆ ಈವಾಗಲೇ ಒಂದು ವಾರ್ಡ್ ಬುಕ್ ಮಾಡಬೇಕು ಅನಿಸ್ತಿದೆ ನನಗೆ. ಬೇಗ ನಂಬರ್ ಕಳಿಸು, ಆಂಬುಲೆನ್ಸ್ನು ಬುಕ್ ಮಾಡ್ತೀನಿ ನಾನು. ಮಂಟಪದಿಂದಾನೇ ಇವ್ರನ್ನೆಲ್ಲರನ್ನು ಎತ್ತಾಕೊಂಡು ಹೋಗ್ಬೇಕು ಅನಿಸುತ್ತೆ. ಅಜ್ಜಿ, ಮಂಟಪದಿಂದ ನಾನು ನನ್ನ ಮನೆಗೆ ಹೋಗ್ಬೇಕಲ್ಲ. ಅಯ್ಯೋ, ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ ವೇದ? ನಾನಿಲ್ವಾ? ಎಲ್ಲ ನಾನು ನೋಡ್ಕೊಳ್ತೀನಿ. 2 ದಿನ ಬಿಟ್ಟು ಹಣ್ಣು ಹಂಬಳೆಲ್ಲ ತಗೊಂಡು ನಿನ್ ಗಂಡನ ಜೊತೆ ನೀನ್ ಆಸ್ಪತ್ರೆಗೆ ನೋಡಕ್ ಹೋದ್ರೆ ಸಾಕು. ಅತ್ತೆ, ಇವ್ರು ತುಂಬಾ ಓವರ್ ಆಗಿ ಟ್ರೋಲ್ ಮಾಡ್ತಿದಾರ ಅನ್ಸ್ತಾ ಇಲ್ವಾ? ಸೋಲ್ತೀವಿ ಅನ್ನೋ ಭಯಕ್ಕೆ ಅವ್ರಿಗವ್ರೆ ಮಾತಾಡ್ಕೊಂಡು ಧೈರ್ಯ ತುಂಬ್ಕೋತಾರಲ್ಲ, ಅದಕ್ಕೇನ್ ಹೇಳ್ತಾರೆ ಹೇಳು? ಸೆಲ್ಫ್ ಫೀಲಿಂಗ್. ಅದನ್ನೇ ಮಾಡ್ಕೋತಾ ಇದ್ದಾರೆ. ವೇದ, ಸೆಲ್ಫ್ ಫೀಲಿಂಗ್ ಅಂತೆ. ಮಾಡ್ಕೊಳ್ಳಿ ಬಿಡಿ. ಚೈತ್ರ, ಇವಳಿಗೆ ಹೇರ್ ಸ್ಟೈಲ್ ಚೇಂಜ್ ಮಾಡು. ಹಾಗೆ ಚೆನ್ನಾಗಿ ಸೀರೆನೂ ಉಡ್ಸು. ಕಪ್ಪೆಗಳು ಬಡ್ಕೊಳ್ಳೋದು ಮಳೆ ಬರೋ ತನಕ ಮಾತ್ರ. ಬಡ್ಕೊ ಮಳೆ ಶುರುವಾಗ್ತಿದೆ. ಮಳೆ ಇನ್ನೇನು ಹೊರಡುತ್ತೆ. ಏನ್ಲಕ್ಕಿ ಪೊರ್ಕೆ ಕರ್ಕೊಂಡು ಹೊಂಟಿದ್ದೀರಾ? ದುರ್ಗದಲ್ಲಿ ಕೆಲವರಿಗೆ ವಾಂತಿ, ಬೇದಿ, ಚಳಿ, ಜ್ವರ ಹತ್ಕೊಂಡಿದೆಯಂತೆ. ಈ ಪೊರ್ಕೆಲ್ 4 ಬಡಿದ್ರೆ ಎಲ್ಲ ಬಿಟ್ಟು ಓಡೋಗುತ್ತೆ. ತೆಗೆ ಗಾಡಿದ ನೋಡು, 200ರಲ್ಲಿ ಚಚ್ಚಬೇಕು.
ಬರೋದು ಬರೀ ಮಳೆ ಅಲ್ಲ, ಚಂಡಮಾರುತನ ಜೊತೆ ಬರೋ ಭಯಂಕರವಾದ ಮಳೆ.